ನಾವು ಒನ್ ಟೈಮ್ ಹಸುಗೆ 1 ಟ್ರೇ ಕೊಡ್ತೀವಿ ಡೈಲಿ, ಮಿಕ್ಕಿದ್ದು ಕುರಿಗಳಿಗೆ ಹಾಕ್ತೀವಿ. ಇದನ್ನು ಹಾಕೋದ್ರಿಂದ ಹಾಲು ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಫ್ಯಾಟ್ ಲೆವೆಲ್ಲು ಅಷ್ಟೇ ಜಾಸ್ತಿನೇ ಆಗುತ್ತೆ. ಮುಂಚೆ ಎಲ್ಲ ತೊಂದರೆ ಇತ್ತು, ಅದು ಫ್ಯಾಟ್ ಲೆವೆಲ್ ಸರಿಯಾಗಿ ಬರ್ತಾ ಇರಲಿಲ್ಲ ಅದು ಇದು ಅಂತ. ಇದು ಹಾಕಿದ್ಮೇಲೆ ಆ ಥರದ್ದೇನು ಕಂಪ್ಲೇಂಟ್ಸ್ ಇಲ್ಲ. ಇದು ಹಾಕಿದ್ಮೇಲೆ ನಾವು ಇಂಡಿ ಬೂಸ ಕೊಟ್ಟರೆ ಏನು ಹಾಲು ಬರ್ತೈತೆ ಇನ್ನೊಂದು ಅರ್ಧ ಲೀಟ್ರ್ 1 ಲೀಟ್ರ್ ಜಾಸ್ತಿನೇ ಬರುತ್ತೆ. ನಾವು ಕೈ ತಿಂಡಿ ಏನು ಕೊಡ್ತಾಯಿದ್ವಿ ಈಗ ಮುಂಚೆ ಹಾಲು ಜಾಸ್ತಿ ಆಗಲಿ ಅಂತ, ಇಂಡಿ ಬೂಸ ಚಕ್ಕೆ ರವೆ ಬೂಸ ಎಲ್ಲ, ಅದಕ್ಕಿಂತ ಇದೊಂದನ್ನೇ ಕೊಡೋದ್ರಿಂದ ಹಾಲು ಅದರಲ್ಲೇ ಬರ್ತದೆ ಜಾಸ್ತಿ. ನಾವೀಗ ಇಂಡಿ ಬೂಸ ಪೂರ್ತಿಯಾಗಿ ನಿಲ್ಲಿಸ್ಬಿಟ್ಟಿದ್ವಿ, ಬರೀ ಫೀಡ್ ಮಾತ್ರ ಕೊಡ್ತೀವಿ ಅಷ್ಟೇ. ಒನ್ ಟೈಮ್ 2,500 3 ಸಾವಿರ ಉಳಿತದೆ. ಜೋಳದ್ದು ಬಂಡವಾಳ ಎಲ್ಲ ಬಿಟ್ಟು ಒಂದು 3 ಸಾವಿರ ಅಂತೂ ಸೇವಿಂಗ್ಸ್ ಆಗ್ತಾಯಿದೆ. ಈಗ 3 ಸಾವಿರ ಸೇವಿಂಗ್ ಆಗ್ತಾಯಿದೆ. ನಾನು ಮುಂಚೆ ತಿಂಗಳಿಗೆ 2 ಸರ್ತಿ ಬೂಸ ತರಬೇಕಾಯಿತು. 2 ರವೆ ಬೂಸ, 2 ಚಕ್ಕೆ ಬೂಸ. ಇವಾಗ ಅದು ಪೂರ್ತಿಯಾಗಿ ನಿಲ್ಲಿಸಿರೋದ್ರಿಂದ ಒಂದು ಈ ಜೋಳದ ಇನ್ವೆಸ್ಟ್ ಬಿಟ್ಟು ಒಂದು 3 ಸಾವಿರ ಅಂತೂ ಉಳಿತಾಯಿದೆ ನನಗೆ ತಿಂಗಳು. ಇದಕ್ಕೆ ನಾನು ಒಂದು 10-15 ನಿಮಿಷ ಅಷ್ಟೇ ಟೈಮ್ ಕೊಡೋದು ಡೈಲಿ. ಇನ್ನು ಬೇರೆ ನನ್ನ ಕೆಲಸಗಳು ನಾನು ಮಾಮೂಲಿ ಮಾಡ್ಕೊತೀನಿ. ಟೈಮ್ ಅಂದರೆ ಅದೇ ಈಗ ಹಸುಗೆ ಮೇವು ತರೋದು ಒಂದು ಸ್ವಲ್ಪ ಕಡಿಮೆ ಅನಿಸುತ್ತೆ ಅಷ್ಟೇ. ಇದು ಕೈ ತಿಂಡಿ ಇದು ಬದಲು ಇದ್ರೆ ಸಿಗೋದ್ರಿಂದ ಸ್ವಲ್ಪ ಮೇವಿನ ಪ್ರಮಾಣ ತರೋದು ಕಡಿಮೆ ಆಗಿದೆ. ಪರವಾಗಿಲ್ಲ. ಅದು 1 ಅವರ್ಗೆ ಒಂದು 20 ಸೆಕೆಂಡ್ ಸ್ಪ್ರೇ ಆಗುತ್ತೆ. ಅಲ್ಲಿಗೆ ಮಾರ್ನಿಂಗ್ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಅವರ್ಗೆ ಒಂದೊಂದು ಸತಿ ಸ್ಪ್ರೇ ಆಗುತ್ತದೆ. ಒಂದು ಡೈಲಿ ಒಂದು 40 ಲೀಟ್ರ್ ನೀರು ಕುಡಿಯುತ್ತೆ. 40ರಿಂದ 50 ಲೀಟ್ರ್ ನೀರು. ಅದೇ ಕಂಪ್ನಿದು ಪರವಾಗಿಲ್ಲ ಸರ್, ಅವ್ರದ್ದು ಸರ್ವಿಸಸ್ ಎಲ್ಲ ಚೆನ್ನಾಗಿದೆ. ಇನ್ ಕೇಸ್ ಯಾರಾದರೂ ಬೇರೆ ಇನ್ನೂ ಕುರಿ ಸ್ಟ್ಯಾಂಡ್ ಮಾಡ್ತಾರೆ, ಅವ್ರ ಕಡೆ ಎಲ್ಲ ಸ್ಟ್ಯಾಂಡ್ ಸಿಗುತ್ತೆ, ಹೈಡ್ರೋ ಅಗ್ರಿ ಅಂತ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ರಿಸೆಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ಸ್ ಇರುತ್ತೆ. ಅದು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೆಲ್ಲ ಇದು ಮಾಡಿಕೊಡ್ತಾರೆ, ಏನು ತೊಂದರೆ ಏನಿಲ್ಲ.